ತುಮಕೂರಿನಲ್ಲಿ ಜೆಡಿಎಸ್ ಬಾವುಟ ಹಾರಿಸುವುದಕ್ಕೆ ಗೌಡರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ತುಮಕೂರು ಭಾಗದ ಜೆಡಿಎಸ್ ಶಾಸಕರ ಜೊತೆ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರ ನಿವಾಸದಲ್ಲಿ ನಡೆದಂತ ಸಭೆಯ ಸಂದರ್ಭದಲ್ಲಿ ಸಭೆಯಲ್ಲಿ ಸಚಿವರಾಗಿರುವಂತ ಜೊತೆಗೆ ಗುಬ್ಬಿಯ ಶಾಸಕರು ಕೂಡ ಆಗಿರುವಂತ ಶ್ರೀನಿವಾಸ್, ಶಾಸಕ ಗೌರಿಶಂಕರ್, ಸತ್ಯನಾರಾಯಣ್, ವೀರಭದ್ರಯ್ಯ ಸೇರಿ ಅದೇ ಈ ನಾಲ್ವರು ಈ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳ ಜೆಡಿಎಸ್ ಶಾಸಕರು ಇವರು ನಾಲ್ವರು ಸೇರಿದಂತೆ ಪ್ರಮುಖ ಮುಖಂಡರ ಜೊತೆ ಜೆಡಿಎಸ್ನ ಪ್ರಮುಖ ಮುಖಂಡರ ಜೊತೆ ಎಚ್ಡಿಡಿ ಸಭೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಮುದ್ದಹನುಮೇಗೌಡರ ಸ್ಪರ್ಧೆ ಬಗ್ಗೆ ಚರ್ಚೆ ನಡೆದಿದೆ. ಮುದ್ದಹನುಮೇಗೌಡರ ಜೊತೆಗಿರುವಂತಹ ಬೆಂಬಲಿಗರನ್ನ ಸೆಳೆಯುವ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಕಾಂಗ್ರೆಸ್ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಜೆಡಿಎಸ್ ನಾಯಕರು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿದೆ ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಒಗ್ಗಟ್ಟಾಗಿ ಚುನಾವಣೆ ಪ್ರಚಾರ ನಡೆಸಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸುನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುನಿಲ್, ಒಂದ್ ಕಡೆ ಮುದ್ದಹನುಮೇಗೌಡರು ರೆಬೆಲ್ ಆಗಿದ್ದಾರೆ, KN ರಾಜಣ್ಣ ಈಗ ಆಲ್ರೆಡಿ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅನ್ನ ಹೊರತುಪಡಿಸಿಯೂ ಕೂಡ ತನ್ನಲ್ಲಿರುವಂತ ಒಂದು ಬಲವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ದೇವೇಗೌಡರಿಗಿದೆ. ಆ ನಿಟ್ಟಿನಲ್ಲಿ ನಿನ್ನೆ ನಡೆದಂತ ಸಭೆ ಎಷ್ಟು ಪೂರಕ ಆಗಿತ್ತು ಅಂತ ಹೇಳಿ ಸುನಿಲ್? ಖಂಡಿತ ಮಾತ್ರ ಎಲ್ಲೋ ಒಂದ್ ಕಡೆ ದೇವೇಗೌಡರಿಗೆ ಇದು ಕೊನೆಯ ಒಂದು ಚುನಾವಣೆ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ತುಮಕೂರಿನ ಸ್ಪರ್ಧೆ ಮಾಡ್ತಿರೋದು ಸಾಕಷ್ಟು ಅವರಿಗೆ ಒಂದ್ ರೀತಿ ಚಾಲೆಂಜ್ ಆಗಿದೆ. ಯಾಕಂದ್ರೆ ಹಾಲಿ ಸಂಸದರಾದಂತಹ ಮುದ್ದಹನುಮೇಗೌಡರು ಕೂಡ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಈಗಲೇ ನಾಮಪತ್ರ ಸಲ್ಲಿಸಿರೋದು ದೊಡ್ಡ ಮಟ್ಟಿಗೆ ದೇವೇಗೌಡರಿಗೆ ತಲೆನೋವಾಗಿದೆ. ಈಗಾಗಲೇ ಒಂದಷ್ಟು ಮಟ್ಟದ ಕಾಂಗ್ರೆಸ್ನ ಕಾರ್ಯಕರ್ತರು ಈಗಾಗಲೇ ಮುದ್ದಹನುಮೇಗೌಡರಿಗೆ ಸಾಕಷ್ಟು ಬೆಂಬಲ ನೀಡಿದ್ದಾರೆ. ಮತ್ತೆ ಪರೋಕ್ಷವಾಗಿ ಸಾಕಷ್ಟು ಪ್ರಮುಖ ಮುಖಂಡರು ಕೂಡ ಮುದ್ದಹನುಮೇಗೌಡರಿಗೆ ಬೆಂಬಲ ನೀಡಿದ್ದಾರೆ. ಯಾಕಂದ್ರೆ ದೇವೇಗೌಡರನ್ನ ಸೋಲಿಸಬೇಕು ಅನ್ನೋ ವಿಚಾರವಾಗಿ ಎಲ್ಲಾ ರೀತಿಯ ಕಸರತ್ತುಗಳು ಒಂದ್ ಕಡೆ ನಡೀತಾ ಇದೆ. ಅದರ ಎಲ್ಲಾ ಕಸರತ್ತುಗಳ ಬೆನ್ನಲ್ಲೇ ದೇವೇಗೌಡರು ಕೂಡ ಜೆಡಿಎಸ್ ನ ಬಾವುಟವನ್ನು ತುಮಕೂರಲ್ಲಿ ಹಾರಿಸಬೇಕು ಅಂತ ಹೇಳಿ ಎಲ್ಲಾ ರೀತಿಯಾದ ತಯಾರಿಗಳನ್ನ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಭೆಗಳ ಮೇಲೆ ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ ಕೂಡ 2-3 ಗಂಟೆಗಳ ಕಾಲ ದೇವೇಗೌಡ ನಿವಾಸದಲ್ಲಿ ತುಮಕೂರು ಭಾಗದ ಶಾಸಕರಾಗುವುದು ಸಚಿವರ ಜೊತೆ ಒಂದು ಸಭೆ ನಡೆಸ್ತಾರೆ. ಸಭೆಯಲ್ಲಿ ಮುಖ್ಯವಾಗಿ ಅಜೆಂಡಾ ಏನಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ಅಲ್ಲಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳಿದರೆ ಅವರನ್ನ ವಿಶ್ವಾಸಕ್ಕೆ ಮೊದಲಾಗಿ ತಗೊಳ್ಳಿ ಅಂತ ಹೇಳಿ ಈಗಾಗಲೇ ಸೂಚನೆ ಕೂಡ ದೇವೇಗೌಡರು ನೀಡಿದ್ದಾರೆ. ಅದರಲ್ಲಿ ಈಗಾಗಲೇ ಮುದ್ದಹನುಮೇಗೌಡರ ಜೊತೆ ಇರುವಂತಹ ಕಾಂಗ್ರೆಸ್ನ ಶಾಸಕರು ಅಂದ್ರೆ ಅವರ ಪರವಾಗಿ ವರ್ಕ್ ಮಾಡ್ತಿರುವಂತಹ ಕಾರ್ಯಕರ್ತರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಒಂದು ಲಿಸ್ಟ್ ಮಾಡ್ಕೊಂಡು ಅವರೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಂಡು ನಮ್ಮತ್ತ ಒಂದು ಸೆಳೆಯುವ ಪ್ರಯತ್ನ ಮಾಡಿ ಜೆಡಿಎಸ್ಗೆ ಸಪೋರ್ಟ್ ಮಾಡುವಂತೆ ಕೆಲಸ ಮಾಡಿ ಅಂತ ಒಂದು ರೀತಿ ಸೂಚನೆ ಕೂಡ ನೀಡಿರುವಂತದ್ದು. ಮತ್ತೆ ಮುದ್ದಹನುಮೇಗೌಡರ ಸ್ಪರ್ಧೆ ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ಗಮನ ಇಡಿ ಅಂತ ಹೇಳಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಗಮನ ಇಡಿ, ಅವ್ರು ಯಾರ್ಯಾರನ್ನ ಭೇಟಿ ಆಗ್ತಾರೆ ಅನ್ನೋ ವಿಚಾರವಾಗಿ ಕೂಡ ಎಲ್ಲಾ ರೀತಿಯಾದ ಗಮನ ಹರಿಸುವಂತೆ ಈಗಾಗಲೇ ಸೂಚನೆ ಕೂಡ ನೀಡಿರುವಂತದ್ದು. ಎಲ್ಲೋ ಒಂದ್ ಕಡೆ ದೇವೇಗೌಡರಿಗೆ ಮುದ್ದಹನುಮೇಗೌಡರಿಂದ ಸಾಕಷ್ಟು ಒಂದ್ ರೀತಿ ಕಂಟಕ ಆಗುತ್ತೆ ಮತ್ತೆ ಎಫೆಕ್ಟ್ ಆಗುತ್ತೆ ಅನ್ನೋ ವಿಚಾರವಾಗಿ ಯಾವುದೇ ರೀತಿಯಾಗಿ ನನ್ನ ಸೋಲಿಗೆ ತೊಂದರೆಗಳಾಗಬಾರ್ದು, ಯಾವ ರೀತಿ ಸೋಲಿಗೆ ಅವಕಾಶಗಳನ್ನ ಮಾಡ್ಕೊಡ್ಬಾರ್ದು, ಜೆಡಿಎಸ್ ನ ಬಾವುಟ ಹಾರಿಸಲೇಬೇಕು ಅಂತೇಳಿ ಅಲ್ಲಿರುವಂತಹ ಜೆಡಿಎಸ್ ನ ಪ್ರಮುಖ ಶಾಸಕರಿಂದ ಅವರೆಲ್ಲರಿಗೂ ಕೂಡ 2-3 ಗಂಟೆಗಳ ಕಾಲ ಕಿವಿ ಮಾತು ಹೇಳಿ ಮತ್ತೆ ಮಹತ್ವದ ಸೂಚನೆಗಳು ಕೂಡ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ಬೂತ್ ಮಟ್ಟದಲ್ಲಿ ಜೆಡಿಎಸ್ ಕಾಂಗ್ರೆಸ್ನ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಬೇಕು, ಇದು ನನ್ನ ಪ್ರತಿಷ್ಠೆಯ ಚುನಾವಣೆ, ಈ ಬಾರಿ ತುಮಕೂರಿನಲ್ಲಿ ನಮ್ಮ ಜೆಡಿಎಸ್ ನ ಬಾವುಟ ಹಾರಲೇಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ರೀತಿಯಾದ ಮನಸ್ತಾಪಗಳನ್ನ ಕಾಂಗ್ರೆಸ್ ಶಾಸಕರ ನಾಯಕರ ಜೊತೆ ಬಿಟ್ಟು ಕೆಲಸ ಮಾಡಿ ಅಂತ ಹೇಳಿ ಈಗಾಗಲೇ ದೇವೇಗೌಡರು ಸೂಚನೆ ಕೂಡ ನೀಡಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸೋನಿಲ್.